ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ನಾನು ದರ್ಶನಿ ಅಭಿಮಾನಿ. ಅವರು ಫಿಲಮ್ ಬಂದಾಗೆಲ್ಲ ನೋಡ್ತಾನೆ ಇರ್ತೀನಿ. ನನಗೆ ಅವರು ಪ್ರಾಯ ಮಿತ್ರ. ಅವರು ನಮಗೆ ಒಳ್ಳೆಯದಾಗಿರ್ಲಿ, ಅವರು ನಮಗೆ ಅವರು ಯಶಸ್ವಿ ಆಗಲಿ, ಬಂದಿರೋ ಪಿಕ್ಚರ್ ಎಲ್ಲ ಗ್ರೇಡ್ ಆಗಲಿ ನಾನು ಕೋರ್ಕೊಂಡು ಅವ್ರ ಅಜ್ಜಿ ಥರ ಬಂದಿದ್ದೀನಿ. ಏನಿಲ್ಲ, ಅವರು ಮೊದಲಿಂದ ಅಭಿಮಾನಿ. ರಾಮ ಬಂದಿದ್ದ, ಶ್ರೀರಾಮ, ಅವಾಗಿಂದ ಅಭಿಮಾನಿ. ಅವರು ನೋಡ್ತಾ ಇರ್ತೀನಿ, ಒಂದೋ ಬಿಡಲ್ಲ. ಅವರು ಇಷ್ಟ, ಎಲ್ಲರೂ ಇಷ್ಟ. ಯಾರು ಶಿವರಾಜ್ ಕುಮಾರ್ ಇಷ್ಟ, ಪುನೀತ್ ರಾಜ್ಕುಮಾರ್ ಇಷ್ಟ, ಆಮೇಲೆ ಇವರು ಗಾಯತ್ರಿ ಅವರು ಇಷ್ಟ. ಬೆನವಿಜಯನ್ನು ಅವರು ಸನ್ಮಾನ ಮಾಡಿದ್ದಾರೆ. ಕನ್ನಡ ನೋಡ್ತೇನೆ, ಕನ್ನಡ ತೆಲುಗು ನೋಡ್ತೇನೆ. ಸಿಗ್ತಾವ. 250 ಕೊಟ್ರಿ ಅಂದ್ರೆ ಇವತ್ತು ಯಾಕೆ ಬರಕ್ ಹೋದೆ? ತುಂಬಾ ಜನ ಇದಾರಲ್ವಾ, ನಿಮಗ್ ಬೇರೆ ಇಲ್ಲ, ಬಾಲ್ಕನಿ ಟಿಕೆಟ್ ಸಿಕ್ತು. ಅಲ್ಲ, ಜನರು ಜಾಸ್ತಿ ಇರ್ತಾರಲ್ವಾ, ಇರ್ಲಿ ಬಿಡಿ, ಒಟ್ನಲ್ಲಿ ನೋಡ್ಬೇಕು. ಅವರು ಅಭಿಮಾನಿ. ಅವರಲ್ಲಿ ಇದ್ರು ಯಶಸ್ವಿ ಆಗ್ಲಿ, ಅವ್ರ ಪಿಕ್ಚರ್ ಎಲ್ಲ ಗ್ರೇಡ್ ಆಗ್ಲಿ ಅಂತ ನಾನು ಕೇಳ್ಕೊಳ್ಳುತ್ತೇನೆ. ನಿನ್ನೆ ಬರಕ ಟಿಕೆಟ್ ಸಿಕ್ಕಿಲ್ಲ, ವಾಪಸ್ ಹೋದೆ. ಅದಕ್ಕೆ ಇವತ್ತು ಬಂದ್ರ ಟಿಕೆಟ್ ಸಿಕ್ತು. ದರ್ಶನ್ ಅವ್ರು ನೋಡ್ತೀರಾ? ಅಂದ್ರೆ ಕಾಂತಾರಲ್ಲಿ ನೋಡಿದ್ರಿ ಲಾಸ್ಟ್ ಟೈಮ್. ಕಾಂತಾರವು ಇದನ್ನ ಮಾಡಿದ್ದೆ, ಅವರು ನನ್ಗೆ ಸನ್ಮಾನ ಮಾಡಿದ್ರು. ಎಲ್ಲಿ ವರ್ನಾಡಲ್ಲಿ ಹೊರಲ್ಲಿ ಮಾಡಿದ್ರು. ಕಾಂತಾರ ಸಿನಿಮಾ ರಿಲೀಸ್ ಆಗಿತ್ತು, ನೋಡಿದ್ರಾ? ನೋಡಿದ್ರು. ಇವಾಗ ಇದು ಡೆವಿಲ್ ನೋಡಕ್ ಬಂದಿದ್ದೀರಾ? ನಿಮ್ಗೆ ಏನ್ ಅನ್ಸುತ್ತೆ? ದರ್ಶನ್ ಅವ್ರು ಇರ್ಬೇಕಾಗಿತ್ತು ನಮ್ ಜೊತೆ ಅಂತ ಅನ್ಸುತ್ತಾ? ನಮ್ ಜೊತೆಗೆ ಇರ್ಬೇಕು ಅನ್ನಿಸ್ತತೆ. ನಾವು ಸೋಷಿಯಲ್ ವರ್ಕರು. ನಾನು ಬಿಜೆಪಿಯಿಂದ ಇದು ಮಾಡ್ತೀನಿ. ಏನೇನ್ ಮಾಡ್ತೀರಾ? ಎಲ್ಲ ಪೆನ್ಷನ್ನು, ಗೌರ್ಮೆಂಟ್ ಸ್ಕೂಲು ವಿತರಣೆ, ಬುಕ್ ವಿತರಣೆ, ಯೂನಿಫಾರ್ಮ್ ಅವೆಲ್ಲ ಇದು ಮಾಡಿಸ್ತೀನಿ. ಮಕ್ಕಳು ಎಷ್ಟು ಜನ ಇದ್ದಾರ ಸ್ಲಮ್ ತಗೊಂಡು ಬಂದು ಎಚ್ಎಂ ಹತ್ರ ಹೋಗ್ತೀನಿ, ಮಾತಾಡಿ ಅವ್ರ ಹತ್ರ ಲೀಸ್ಟ್ ಬರೆಸ್ಕೊಂಡು ಬರ್ತೀನಿ. ಹೌದು, ನೋಡ್ತೀವಿ ಸರ್. ದರ್ಶನ್ ಫಿಲಮ್ ಇಷ್ಟ ಇದೆ, ತುಂಬಾ ಇಷ್ಟ ಆಯಿತು, ಅದಕ್ಕೆ ಬಂದೆ. ಯಾರು ಇಲ್ಲ, ಮಕ್ಕಳಿಲ್ಲ, ಮರಿ ಇಲ್ಲ, ಯಜಮಾನ್ರು ಇಲ್ಲ, ಯಾರು ಇಲ್ಲ ಸರ್. ನನಗೆ ನಾನು ಹೂವು ಕಟ್ಟಿದ್ದು ನಾನು ಮಾಡ್ತೀನಿ. ಎಲ್ಲ ಫಿಲಮ್ ಅವ್ರದ್ದು ಇಷ್ಟ. ದರ್ಶನ್ ಶ್ರೀರಾಮ. ಶಿವರಾಜ್ ಕುಮಾರ್ ಅವ್ರದಲ್ವಾ? ಇಲ್ಲ, ಅವ್ರದ್ದೆ. ಕೋರ್ಡಿ ಪಾರ್ಟ್ ಮಾಡಿರ್ತಾರೆ. ಅದು ನಮ್ಮ ಪ್ರೀತಿಯ ರಾಮು. ಅದು ಇಷ್ಟ. ಅಭಿಮಾನಿ ಆಗಿದ್ದ. ಒಟ್ಟಿನ ದರ್ಶನ್ ಸಿನಿಮಾ ಎಲ್ಲ ನೋಡ್ತಾ ಇರ್ತೀರಾ? ನೋಡ್ತಾ ಇದ್ದೀನಿ. ಹುಷಾರಾಗಿ ಹೋಗಿ ಮನೆಗೆ. ಆಗ್ಲಪ್ಪ. ಎಸ್ಎಸ್ ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.